ವಿಚಾರಣೆ ಸಂದರ್ಭದಲ್ಲಿ ಪಾರ್ಟಿ ಮಾಡಿದ್ದನ್ನ ಒಪ್ಕೊಂಡಿದ್ದಾರೆ ಚಿಕ್ಕಣ್ಣ ಅನ್ನೋ ಒಂದು ಅಪ್ಡೇಟ್ ಬರ್ತಾ ಇದೆ. ಸದ್ಯಕ್ಕೆ ಇವತ್ತೇನು ಇಡೀ ದಿನ ಎನ್ಕ್ವೈರಿ ಮಾಡಿದ್ರು ಚಿಕ್ಕಣ್ಣ ಅವರನ್ನ. ಪಾರ್ಟಿ ಮಾಡಿದ್ ನಿಜ ಅಂತ ಒಪ್ಕೊಂಡಿದ್ದಾರೆ. ಪಾರ್ಟಿ ಮಾಡಿದ್ ನಿಜ ಅಂತ ಒಪ್ಕೊಂಡಿದ್ ಮಾತ್ರಕ್ಕೆ ಡೈರೆಕ್ಟ್ಲಿ ಅಸೋಸಿಯೇಟೆಡ್ ವಿತ್ ದ ಕ್ರೈಮ್ ಅಂತೇನಲ್ಲ. ಅಂದ್ರೆ ತಪ್ಪು ಮಾಡಿದ್ದೇನಾಗಿದೆ, ಆರೋಪ ಇದೆ, ಅದರಲ್ಲಿ ಇವರು ಭಾಗಿಯಾಗಿದ್ರು ಅಂತಲ್ಲ. ನಿಜ ಅವತ್ತು ಪಾರ್ಟಿ ಇತ್ತು, ನಾನು ಹೋಗಿದ್ದೆ ಅನ್ನೋದಷ್ಟನ್ನು ಒಪ್ಕೊಂಡಿದ್ದಾರೆ ಚಿಕ್ಕಣ್ಣ. ಇದ್ರ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾ ಹೋಗ್ತಾರೆ. ಸುನಿಲ್, ಏನೆಲ್ಲ ರೈಟ್, ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಏನ್ ಕ್ವೆಶ್ಚನ್ ಕೇಳಿದ್ರು ಅದಕ್ಕೆ ಈ ರೀತಿಯಾದ ಉತ್ತರ ಬರೋ ರೀತಿಯಲ್ಲಿ ಇದನ್ನ ಹೊರತುಪಡಿಸಿ ಬೇರೆ ಏನಾದ್ರು ಮಾತಾಡಿದಾರಾ ಚಿಕ್ಕಣ್ಣ? ಸ್ಮಿತಾ, ನೋಡಿ, ಈಗ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಕೇವಲ ಚಿಕ್ಕಣ್ಣ ಮಾತ್ರ ಅಲ್ಲ, ಮತ್ತೊಬ್ಬ ನಟ ಕೂಡ ಜೊತೆಯಲ್ಲಿ ಪಾರ್ಟಿಯಲ್ಲಿ ಇದ್ರು ಅನ್ನೋದು ಈಗ ಪೊಲೀಸರ ಮುಂದೆ ಮಾಹಿತಿಯನ್ನು ಬೆಚ್ಚಿಟ್ಟಿದ್ದಾರೆ. ಆತನಿಗೂ ಕೂಡ ನೋಟಿಸನ್ನು ಕೊಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಿ, ಪ್ರಶ್ನೆನ ಮಾಡಿದ್ರೆ, ನೀವು ಅವತ್ತು ಪಾರ್ಟಿಯಲ್ಲಿ ಇದ್ರ, ಪಾರ್ಟಿಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ನೀವು ಯಾವ ಕಾರಣಕ್ಕೋಸ್ಕರ ಪಾರ್ಟಿಗೆ ಹೋಗಿದ್ರಿ, ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಚಿಕ್ಕಣ್ಣ, ಹೌದು, ನಾನು ಪಾರ್ಟಿಗೆ ಹೋಗಿದ್ದೆ, ಮಧ್ಯಾಹ್ನ 1:30 ಸುಮಾರಿಗೆ ಹೋಗಿ 4:00ವರೆಗೂ ಕೂಡ ನಾನು ಪಾರ್ಟಿಯಲ್ಲಿ ಇದ್ದೆ. ನಾನು ದರ್ಶನ್ ಇದ್ದಂಥ ಟೇಬಲ್ನಲ್ಲೇ ಕುಳಿತುಕೊಂಡು ನಾವು ಪಾರ್ಟಿಯನ್ನು ಮಾಡಿದ್ವಿ. ಪಾರ್ಟಿ ಮಾಡಿದಕ್ಕೆ ಕಾರಣ ಅಂತಂದ್ರೆ ಒಂದು ಸಿನಿಮಾದ ವಿಚಾರವಾಗಿ ನಾವು ಮಾತುಕತೆ ನಡೆಸಿದ್ವಿ. ಅದಾದ ಬಳಿಕ ಎಲ್ಲರೂ ಕೂಡ ಅಲ್ಲಿಂದ ಒಟ್ಟಿಗೆ ಹೋದ್ವಿ. ಆದ್ರೆ ನಾನು ನೇರವಾಗಿ ಮನೆಗೆ ಹೋದೆ. ದರ್ಶನ್ ಎಲ್ಲಿಗೆ ಹೋದ್ರು ಅಂತೇಳಿ ನನಗೆ ಗೊತ್ತಿಲ್ಲ ಅನ್ನುವ ಮಾಹಿತಿಯನ್ನ, ಕಿಡ್ನಾಪ್ ಬಗ್ಗೆ ಏನಾದ್ರು ಕೇಳಿದಾರಾ, ಅದ್ರ ಬಗ್ಗೆ ಏನಾದ್ರು ರಿಯಾಕ್ಟ್ ಮಾಡಿದಾರಾ ಚಿಕ್ಕಣ್ಣ? ಎಸ್ ಮಿತಾ, ಆ ಒಂದು ಪಾರ್ಟಿಯ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು, ರೇಣುಕಾ ಸ್ವಾಮಿಯ ಬಗ್ಗೆ ಏನಾದರೂ ಪ್ರಸ್ತಾಪ ಆಯ್ತಾ ಅಂತೇಳಿ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಅದರ ಪ್ರಶ್ನೆನೂ ಕೂಡ ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಚರ್ಚೆ ಆಗಿಲ್ಲ, ನನಗೂ ಅದಕ್ಕೂ ಗೊತ್ತಿಲ್ಲ. ಆದರೆ ನಾವು ಪಾರ್ಟಿಯಲ್ಲಿ ಸೇರಿದ್ದು ಸಿನಿಮಾ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ದೆ ವಿನಃ ಬೇರೆ ಯಾವುದೇ ರೀತಿಯಂಥ ವಿಚಾರಗಳನ್ನು ನಾವು ಚರ್ಚೆಗಳನ್ನು ಮಾಡಿಲ್ಲ ಅನ್ನೋ ಮಾತನ್ನ ಪೊಲೀಸರ ಮುಂದೆ ಹೇಳಿದ್ದಾನೆ ಚಿಕ್ಕಣ್ಣ. ಸ್ಮಿತಾ, ರೈಟ್, ಧನ್ಯವಾದ ನಾಗೇಂದ್ರ ಬಾಬು. ಈಗ ಪ್ರಕಾಶ್ ಬಾಬು ಸರ್, ನೋಡಿ, ನಾವು ಚರ್ಚೆ ಮಾಡ್ತಾ ಇದ್ವಿ, ಒಬ್ಬ ನಟನ ಹಠದಿಂದ ಎಷ್ಟು ಜನ, 19 ಜನ ಆರೋಪಿಗಳು, ಅದ್ರ ಪೈಕಿ ಇಬ್ಬರನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೈನಸ್ ಮಾಡಿದ್ರು ಹತ್ರ 15ರಿಂದ 17 ಜನ, ಅವ್ರ ಕುಟುಂಬಸ್ಥರೆಲ್ಲ ಬೀದಿ ಪಾಲು. ದರ್ಶನ್ ಅನ್ನೋ ಬ್ರ್ಯಾಂಡ್ ಅನ್ನ ನಂಬ್ಕೊಂಡು ದುಡ್ಡು ಹಾಕಿದ ಪ್ರೊಡ್ಯೂಸರ್ಗಳು ಮುಂದೆ ಏನು ಅಂತ ಗೊತ್ತಿಲ್ಲ. ಅದು ಎಷ್ಟೆಷ್ಟು ಪರ್ಸೆಂಟೇಜ್ ಬಡ್ಡಿಗೆ ದುಡ್ಡು ತಂದಿದ್ರೋ ಗೊತ್ತಿಲ್ಲ. ಅವ್ರ ಕುಟುಂಬಸ್ಥರು, ಅವ್ರ ಪಾಡೇನೂ ಗೊತ್ತಿಲ್ಲ. ಈಗ ಚಿಕ್ಕಣ್ಣ ಅವ್ರಿಗೂ ಒಂದು ಬ್ಲ್ಯಾಕ್ ಮಾರ್ಕೇ ಇದು. ಈಗ ಇನ್ನೊಬ್ಬ ನಟ, ಬೆಳೆಯೋ ನಟ ಅಂತೆ, ಯಾವ್ದಾದ್ರು ಸಿನಿಮಾಗೆ ಹಾಕಿರ್ತಾರಲ್ಲ, ಭಯ ಪಡ್ತಾರೆ, ಯಾವಾಗ ಸಿಗ್ತಾನ ಇಲ್ವಾ, ಹಾಕ್ಬೇಕಾ ಬೇಡವಾ, ಈ ತರ ಪ್ರಾಬ್ಲಮ್ ಶುರು ಆಗುತ್ತೆ ಅವ್ರಿಗೆ ಅಂತೇಳಿ. ಪ್ಲೀಸ್. ಖಂಡಿತ ಈ ಥರ ಸಮಸ್ಯೆಗಳು ಸೃಷ್ಟಿಯಾಗಿ ಆಗುತ್ತೆ. ಬಹುಮುಖ್ಯವಾಗಿ ಇಂಥ ಒಂದು ಸಂದರ್ಭಗಳು, ನಾನು ಹೇಳೋದು ಒಂದು, ಅವನಿಗೆ ಹಿತೈಷಿಯಾಗಿ ನಾನು ದರ್ಶನ್ಗೆ ಹೇಳೋದು, ನಿಜವಾಗ್ಲೂ ಅವನು ಅಪರಾಧ ಮಾಡಿದರೆ ಅವನು ಮಾಫಿ ಸಾಕ್ಷಿಯಾಗಿ ಅದನ್ನು ಒಪ್ಕೊಂಡು ಎಲ್ಲರನ್ನೂ ಅವ್ರ ಜೀವನ ಬಿಟ್ಬಿಡ್ಬೋದು. ಯಾಕೆಂದರೆ ಪಾಪ ಅವ್ರ ಬಡಪಾಯಿಗಳು ಅವೆಲ್ಲ 17 ಜನ ನೋಡಿದ್ರೆ ಅವ್ರಿಗೆಲ್ಲ ಅವ್ರ ಪಾಪ ನೋಡಿದ್ರೆ ಆರ್ಥಿಕವಾಗಿ ಭಾಳ ಹಿಂದುಳಿದಿದ್ದಾರೆ. ಇವನು ದೊಡ್ಡ ಮನುಷ್ಯ ಆಗ್ತಾನೆ. ಅಪರಾಧ ಮಾಡಿಲ್ಲ ಅಂದರೆ ಅವ್ನು ಬೇಗ ಫೇಸ್ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ, ಇಂಥ ಘಟನೆಗಳಾದಾಗ ನೀವು ಚಿತ್ರರಂಗ ಒಂದು ಭಾಳ ಸಂಕಷ್ಟಕ್ಕೆ ಸಿಗಾಕೊಳ್ಳುತ್ತೆ. ಬಹುಮುಖ್ಯವಾಗಿ ಇಂದಿನ ಪರಿಸ್ಥಿತಿ ನಾವು ನೋಡಿದೆ, ಕನ್ನಡ ಚಿತ್ರರಂಗ ಭಾಳ ಹಿಂದಿನಿಗಿಂತ ಯಾವುದೇ ಕಾರಣದಲ್ಲೂ ಇಷ್ಟೊಂದು ನಮ್ಮ ಕನ್ನಡ ಚಿತ್ರರಂಗ ಭಾಳ ಸಂಕಷ್ಟದಲ್ಲಿರಲಿಲ್ಲ. ಯಾಕೆಂತಂದರೆ ಒಳ್ಳೆ ಹೀರೋಗಳದ್ದೇ ಒಂದು ಪಿಕ್ಚರ್ಗಳು ಬರ್ತಾ ಇಲ್ಲ. ಚಿತ್ರಗಳಿಲ್ಲ ಅನ್ನೋಕ್ಕೋಸ್ಕರ ಚಿತ್ರಮಂದಿರಗಳು ನಿಂತು ಹೋಗ್ತಾ ಇದ್ವಿ. ಮೊದಲು ಪ್ರೇಕ್ಷಕರಿಲ್ಲ ಅಂತ ಬರ್ತಾ ಇರೋ ಚಿತ್ರಮಂದಿರಗಳು ಹೋಗ್ತಾ ಇತ್ತು. ಈಗ ಚಿತ್ರಗಳೇ ಇಲ್ಲ ಅಂತ ಚಿತ್ರಮಂದಿರಗಳು ಮುಚ್ಚೋಗ್ತಾ ಇವೆ, ಎಲ್ಲ ಹೊರಟೋಗ್ತಾ ಇದೆ. ಈಗ ಚಿತ್ರಮಂದಿರಗಳೇ ಇಲ್ಲ ಅಂತಂದರೆ ಚಿತ್ರೋದ್ಯಮ ಹೆಂಗೆ ಉಳಿಯುತ್ತೆ? ಇದೆಲ್ಲ ಯೋಚನೆ ಮಾಡಬೇಕಾದಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ಈಗ ನಿಮಗೆ ಒಂದು ಅದ್ಭುತ ಸಿನಿಮಾ, ಅಟ್ಲೀಸ್ಟ್ ಮಿನಿಮಮ್ ಓಡುವಂಥ ಸಿನಿಮಾ ಮಾಡಿದ್ರು ಕೂಡ ನಿಮ್ಗೆ ಎಲ್ಲ ರೀತಿಯಲ್ಲೂ ಲಾಭ ಇದೆ. ಯಾಕಂದರೆ ಮೊದಲು ಯಾವುದನ್ನು ನಂಬಬೇಕಿತ್ತು, ಕೇವಲ ಥಿಯೇಟರ್ ಕಲೆಕ್ಷನ್ ಮಾತ್ರ ನಂಬುವಂಥದ್ದು. ಈಗ ಸ್ಯಾಟಲೈಟ್ ಇದೆ, ಮ್ಯೂಸಿಕ್ ಇದೆ, OTT ಇದೆ, ಆಮೇಲೆ TV ರೈಟ್ಸ್ಗಳು ಕೂಡ ಇಷ್ಟು ವರ್ಷಕ್ಕೆ ಅಂತ ಕೊಡುವಂಥದ್ದು ಶುರುವಾಗಿದೆ. ಇಷ್ಟೆಲ್ಲ ಅವಕಾಶಗಳಿದ್ದಾಗ ಇನ್ನು ಕೆಲವು ಸಣ್ಣ ಸಿನಿಮಾಗಳಿಗೆ ಸಬ್ಸಿಡಿ ಕೂಡ ಇರುತ್ತೆ, 15 ಲಕ್ಷದ ಸಬ್ಸಿಡಿ ಕೊಡ್ತಾರೆ. ಅಂದರೆ ನಮಗೆ ಮೊದಲೆಲ್ಲ ಯಾವುದೂ ಇಲ್ಲ. ರಾಜ್ಕುಮಾರ್ ಅವರಂಥ ಸಿನಿಮಾಗಳನ್ನೆಲ್ಲ ಕೊನೆಗೆ 2 ಲಕ್ಷಕ್ಕೆಲ್ಲ ಮಾರಿದ್ರು ಪಾರ್ವತಮ್ಮನವರು. ಅವ್ರಿಗೆ ಗೊತ್ತಿರಲಿಲ್ಲ ಸ್ಯಾಟಲೈಟ್ಗೆ ಇಷ್ಟೆಲ್ಲ ಮಹತ್ವ ಬರುತ್ತೆ ಅಂತ ಹೇಳಿ. ಅದು ಇವತ್ತು ಕೋಟಿ ಬೆಲೆ ಬಾಳುತ್ತೆ. ಇವತ್ತು ದುಡ್ಡಿದ್ದಾಗ ಒಂದು ವೇಳೆ ಪ್ರೇಕ್ಷಕರು ಬರ್ತಾರೋ ಮತ್ತೊಂದು ಇಲ್ಲದಿದ್ರೂ ಕೂಡ ಸ್ಯಾಟಲೈಟ್ ಅಂತೂ ಪಕ್ಕ.
ದರ್ಶನ್ ಅಂತ ಸಿನಿಮಾಗಳು ಅವರ ಸಂಭಾವನೆ ಸ್ಯಾಟಲೈಟಲ್ಲಿ ಹೋಗ್ಬಿಡ್ತದೆ. ಇಲ್ಲ ಅದೇ ಹೌದು. ಏನಕ್ಕೆ ಅಂದರೆ ಇವರು ದೊಡ್ಡ ನಟರನ್ನ ಏಕೆ ಅವರು ಇಷ್ಟೊಂದು ದುಡ್ಡು ಕೊಟ್ಟು ಎಲ್ಲ ಅವರು ಫಿಲಮ್ ಬಂಡವಾಳ ಹಾಕಿ ಕೋಟ್ಯಾಂತರ ಮಾಡ್ತಾರೆ ಅಂತಂದರೆ, ಈಗ ಪಿಕ್ಚರ್ ಒಬ್ಬ ಹೀರೋ ಮೇಲೆ ನಿಂತಿರುತ್ತೆ, ಪ್ರೇಕ್ಷಕರು ಬರ್ತಾರೆ, ಪ್ರೇಕ್ಷಕರು ಬಂದರೆ ಥಿಯೇಟ್ರಿಗೆ ಬಂದರೆ ಅಂದರೆ ಚೆನ್ನಾಗಿ ಓಡಿದೆ ಅಂದ್ರೇ ಸ್ಯಾಟಲೈಟ್ ಅವ್ರು ತೊಗೊಳೋದು, OTT ಅವ್ರು ತೊಗೊಳೋದು, ಮತ್ತು ಮ್ಯೂಸಿಕ್ ಎಲ್ಲ ಇದು ಮಾಡೋದು. ಹಾಗಾಗಿ ಚಿತ್ರನೇ ಚೆನ್ನಾಗಿ ಸಕ್ಸಸ್ ಆಗಲಿಲ್ಲ ಅಂದರೆ ಸ್ಯಾಟಲೈಟು ಬರಲ್ಲ, ಇದೆಲ್ಲ ರೇಟ್ಸ್ ಎಲ್ಲ ಬರಲ್ಲ ಅಂತ ಪ್ರೊಡ್ಯೂಸರ್ಗೆ ಭಯ ಇರೋದ್ರಿಂದನೇ ದೊಡ್ಡ ನಟರನ್ನ ಎಷ್ಟಾದರೂ ಕಷ್ಟಪಟ್ಟು ಅವ್ರು ಕಾಯ್ಕೊಂಡು 10 ಕೋಟಿ ಕೇಳಿದ್ರೆ 25 ಕೋಟಿ ಕೊಟ್ಟರು ಅವ್ರಿಗೆ ಕೆಲಸ ಇದು ಮಾಡ್ತಾಯಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ನಟರುಗಳನ್ನ ಸ್ವಲ್ಪ ಸಣ್ಣ ಬಜೆಟ್ನಲ್ಲಿ ಒಂದು ಉತ್ತೇಜನ ಕೊಡುವಂಥದ್ದು ಮಾಡ್ಬೋದು. ಯಾಕೆ ಸ್ಯಾಟಲೈಟ್ ರೇಟ್ ಇವ್ರದ್ದೆಲ್ಲ 1 ಕೋಟಿ ಹೋದರೆ ಒಬ್ಬ ಸಣ್ಣ ನಟನ ಒಂದು 25 ಲಕ್ಷಕ್ಕೆ ಹೋಗ್ಬೋದು, ಅದು ಲಾಭನೇ. ಏನೇ ಆದರೂ ಒಂದು ಬಜೆಟು ಯಾವತ್ತೂ ಮಿತಿ ಮೀರಿ ಹೋಗಬಾರ್ದು. ಆ ಮಿತಿ ಮೀರಿ ಹೋದಷ್ಟು ನಮ್ಮ ಚಿತ್ರರಂಗ ಪ್ರಯತ್ನಗಳು ನೋಡಿ ಸರ್. ಪುನೀತ್ ರಾಜ್ಕುಮಾರ್ ಇವತ್ತು ನೋಡಿ, ಪುನೀತ್ ರಾಜ್ಕುಮಾರ್ ತಮ್ಮ ಕ್ಯಾಂಪ್ನಿಂದ ಅಂಥ ಸಿನಿಮಾಗಳನ್ನು ಕೂಡ ಮಾಡಿದ್ರು. ಆ ಬಿರಿಯಾನಿ ಸಿನಿಮಾ ಕಂಪೇರ್ ಮಾಡ್ಕೊಳ್ಳೋಂಗಿದ್ರೆ ಇದ್ರಲ್ಲೂ ಮಾಡ್ಕೊಳ್ಬೇಕಿತ್ತು ದರ್ಶನ್. ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ಇಂಥ ವಿಚಾರದಲ್ಲೂ ಮಾಡ್ಕೊಳ್ಬೇಕಾಗಿತ್ತು. ತಾನು ದುಡ್ಡು ಹಾಕಿ ಯಾವುದೋ ಮತ್ತೊಬ್ಬ ಹೀರೋಗೆ, ಆ ಋಷಿ ಅನ್ನುವಂಥ ಹೀರೋ ಎಲ್ಲ ಎಂಥ ಅದ್ಭುತ ನಟ ಅವರೆಲ್ಲ, ಅವರನ್ನೆಲ್ಲ ಎಷ್ಟು ಅವಕಾಶ ಕೊಟ್ಟರು. ಕಂಟೆಂಟ್ ಓರಿಯೆಂಟೆಡ್ ಫ್ರೆಂಚ್ ಬಿರಿಯಾನಿ ಮಾಡಿದ್ರು, ಎಷ್ಟೊಂದು ಮಾಡಿದ್ರಲ್ಲ. ಪ್ರಕಾಶ್ ಬಾಬು ಸರ್ ಅವರು ಹೇಳ್ತಿದ್ದ ವಿಚಾರದಲ್ಲಿ ಭಾವನಾ ಅವರೇ, ಬಾಸ್ ಇವ್ರನ್ನ ಕರಿತಾ ಇದ್ದಿದ್ದಲ್ಲ, ಬಾಸ್ ಅಂತ ಕರ್ಸ್ಕೊಳ್ಳೋದು ಹೇಗೆ? ಆರೋಪ ಬಂತ, ಹೌದಪ್ಪ ಇದು ನನ್ನ ಹಾಗೆ ಪವಿತ್ರ ಗೌಡ ರಿಲೇಟೆಡ್, ಈ ಹುಡುಗರೆಲ್ಲ ನನ್ನ ಫಾಲೋವರ್ಸು, ಅವ್ರನ್ನ ತರಬೇಡಿ ಮಧ್ಯ ನನ್ನ ಮೇಲೆ ಎನ್ಕ್ವೈರಿ ಮಾಡ್ತೀರಾ ಮಾಡಿ, ಇವ್ರು ತಪ್ಪಿಲ್ಲ, ನಾನು ಹೇಳ್ದಂಗೆ ಮಾಡಿ. ಒಂದು ಮಾತು ಬರಲಿಲ್ಲ ಅವರಿಂದ. ಫಿಟ್ ಮಾಡೋ ಪ್ರಯತ್ನ ಆಯ್ತು ಅನ್ನೋದು ಬೇರೆ ಇದೆ. ಹೇಳಿದಾಗ ಫಿಟ್ ಮಾಡೋ ಪ್ರಯತ್ನ ಅಂತ ಹೇಳಿದಾಗ ನಂಗೆ ನಗು ಬಂದ್ಬಿಡ್ತು. ಅಷ್ಟೆಲ್ಲ ಅವ್ರಿಗೆ ಏನಾದ್ರೂ ಪರಿಜ್ಞಾನ ಇದ್ಬಿಟ್ಟಿದ್ರೆ, ನನ್ನಿಂದ ಇಷ್ಟೆಲ್ಲ ಆಗಿದೆ, ನನಗೋಸ್ಕರ ಇಷ್ಟೆಲ್ಲ ಬಂದ್ಬಿಟ್ರು, ನನ್ನನ್ನು ಬಾಸ್ ಅನ್ಕೊಂಡು ನಾನು ಶರಣಾಗ್ಬಿಡ್ಬೇಕು ಏನೋ, ಇವ್ರನ್ನೆಲ್ಲ ಬಚಾವ್ ಮಾಡ್ಬೇಕು ಅಂತ ಅವ್ರಿಗೆ ಬರ್ಬೇಕು ಅಂತ ಹೇಳಿದ್ರಲ್ಲ ಅವರು, ನಂಗೆ ಅದಕ್ಕೆ ನಗು ಬಂದ್ಬಿಡ್ತು. ನಾನು ಅವ್ರಿಗೇನಾರು ಅಷ್ಟೊಂದೆಲ್ಲ ಇದ್ಬಿಡ್ತಿದ್ರೆ ಅಯ್ಯೋ, ಅವಾಗ ಯಾವುದೋ ಲೆಕ್ಕದಲ್ಲಿ ಬಾಸ್ ಆಗಿರ್ತಿದ್ರು. ನಿಜ. ಅಲ್ಲ ಪ್ರಕಾಶ್ ಬಾಬು ಅವರು ಇವತ್ತು ಪ್ರತಿಯೊಬ್ಬರು ಕೇಳ್ತಾ ಇದ್ದದ್ದು, ಕೆಲವರಿಗೆ ಮಾಧ್ಯಮಕ್ಕೂ ಪ್ರಶ್ನೆ ಮಾಡ್ತಾ ಇದ್ದದ್ದು, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಈ ಥರ ಮೆಸೇಜ್ ಹಾಕಿದ್ದಾರೆ ಅಂತ ಕೇಳ್ತಾರೆ. ನಿಮ್ಮ ಇಲ್ಲಿ ಪ್ರಶ್ನೆ, ಯಾರ ಫ್ಯಾಮಿಲಿ? ಯಾರ ಫ್ಯಾಮಿಲಿ? ಒಂದು ವೇಳೆ ವಿಜಯಲಕ್ಷ್ಮಿ ಅವರಿಗೆ ಈ ಥರ ಒಂದು ಅಶ್ಲೀಲವಾಗಿ ಬಂದಾಗ ಬಹುಶಃ ಕೆಲವರು ಹೆಂಗಪ್ಪ ಒಂದು ಗಂಡ ಹೆಂಡತಿ ಮಧ್ಯೆ ಈ ಥರ ಬಂತು ಅಂತ ಇದು ಯಾವುದನ್ನು ಪ್ರಶ್ನೆ ಮಾಡ್ತಾ ಇದೀವಿ ನಾವು ಅಂತ. ಯಾರಿಗೆ ಕಳಿಸಿದ ಮೆಸೇಜು? ಯಾರವರು? ಯಾರಿಗಾಗಿ ನಿಂತಿರೋದು? ಜಯಪ್ರಕಾಶ್ ಅವರೇ, ಯಾವುದೇ ಹೆಣ್ಮಕ್ಳಾಗಲಿ ಅಲ್ಲ, ಜಯಪ್ರಕಾಶ್ ಅವರೇ, ಯಾವುದೇ ಹೆಣ್ಮಕ್ಳಿಗಾಗಲಿ ಆ ಥರ ಮೆಸೇಜ್ ಬರಬಾರ್ದು. ಆದರೆ ತಪ್ಪಾಗಿದೆ ಅಂತೆಲ್ಲ ತಪ್ಪಾಗಿದೆ, ಆದರೆ ಅದಕ್ಕೆ ಈ ಥರ ಒಂದು ರಿವೆಂಜ್ ತಗೊಳ್ಳೋಂಥದ್ದು ಏನಿದೆ ಅಲ್ವಾ ಸರ್? ಡೆಫಿನೆಟ್ಲಿ ಅದನ್ನು ನನ್ನ ಹೇಳ್ತಾ ಇದ್ದೆ. ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಇಂಥದ್ದು ಬಂದಿರುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಬಂದಿರುತ್ತೆ. ಆದರೆ ಇಲ್ಲಿ ಮತ್ತೊಂದು ಪಾಯಿಂಟ್ ಇದೆ. ಅಲ್ಲಿ ಪವನ್ ಅನ್ನುವಂಥ ಹುಡುಗ ಇದ್ದಾನೆ, ಅವನು ಕೂಡ ಪ್ರಚೋದನೆ ಮಾಡಿದ್ದಾನೆ ಅನ್ನೋಂಥದ್ದಿದೆ. ಆಕೆ ಮೊಬೈಲ್ ಕೊಟ್ಬಿಡ್ತಾಳೆ ಅವನಿಗೆ, ನೀನು ನನಗೆ ಇದರಲ್ಲಿ ಮಾಡಬೇಡ, ಯಾವುದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಡ, ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ, ಅಲ್ಲಿ ಮಾಡು ಅಂತೇಳಿ. ಅದು ಪವನ್ ಕೈಯಲ್ಲಿರುತ್ತೆ, ಅವನು ಮೆಸೇಜ್ ಮಾಡ್ತಾ ಇರ್ತಾನೆ ಅವನಿಗೆ. ಈಗ ನಾಳೆ ರಿಟ್ರೀವ್ ಆದಾಗ ಇವನೇನು ಕಳಿಸಿದ್ದ ಅದು ಬೇಕು, ಅದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ತನಕ. ಅದು